ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅರ್ಜುನನ ಕೊಂದ ಆ ಕಾಡಾನೆ ಈಗ ಎಲ್ಲಿದೆ? ಆ ಆನೆನ ಏನಕ್ಕೆ ಹಿಡಿತಾ ಇಲ್ಲ? ಪ್ಲೀಸ್ ಆ ಅರ್ಜುನನ ಕೊಂದಂತಹ ಆನೆ ಫೋಟೋ ಇದ್ದರೆ ಹಾಕಿ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಮೊನ್ನೆ ಒಂದು ಮಾಹಿತಿ ಸಿಕ್ಕಿದೆ. ಅರ್ಜುನನ ಕೊಂದಂತಹ ಆ ಕಾಡಾನೆ, ಆ ರಂಗ ಇದನ್ನಲ್ಲ, ಆ ಆನೆ ಸೋಮವಾರಪೇಟೆ, ಶನಿವಾರ ಸಂತೆ, ಕೊಡಗು ಈ 3 ಭಾಗದಲ್ಲಿ ಸಂಚಾರ ಮಾಡ್ತಾ ಇದೆ. ಆದರೆ ಒಂಟಿಯಾಗಂತೂ ಸಂಚಾರ ಮಾಡ್ತಿಲ್ಲ. ಅರ್ಜುನನ ಕೊಂದ ರಂಗ ಆನೆ ಸುಮಾರು ಒಂದು 8-10 ಆನೆಗಳ ಗುಂಪು ಕಟ್ಕೊಂಡು ಓಡಾಡ್ತಾ ಇದೆಯಂತೆ. ಅಲ್ಲಿನ ಜನರು, ಶನಿವಾರ ಸಂತೆ, ಸೋಮವಾರಪೇಟೆ ಜನರು ಸ್ವಲ್ಪ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕೆಂದರೆ ಈ ನಮ್ಮ ಅರ್ಜುನನ ಸಾವಿಗೆ ಕಾರಣವಾದಂತಹ ಈ ಆನೆ ಒಂಟಿಯಾಗಿ ಓಡಾಡ್ತಿಲ್ಲ. ಸುಮಾರು ಒಂದು 8-10 ಆನೆಗಳ ಜೊತೆಗೆ ಇದ್ದು ಸಂಚಾರ ಮಾಡ್ತವೆ. ಆದ ಕಾರಣ ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮೊನ್ನೆ ಒಂದು ಸಭೆ ನಡೆಸಿರಲ್ಲ, ಒಂದು ಮೀಟಿಂಗಲ್ಲಿ ಸೋಮವಾರಪೇಟೆ ರೇಂಜರ್ ಚೇತನ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆ ಸರ್ ಹೇಳಿದಂಥ ಮಾಹಿತಿ ಇದು, ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು. ರೀಸೆಂಟಾಗಿ ಒಂದು 3 ದಿವಸದಲ್ಲಿ ಅವರು ಗಮನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಗಮನ ಇಟ್ಟು ನೋಡಿದ್ದಾರೆ. ಅದೇ ಆನೆ ಕನ್ಫರ್ಮ್ ಮಾಹಿತಿ ಸಿಕ್ಕಿದೆ. ಆದಷ್ಟು ಬೇಗ ಸಭೆ ನಡೆಸಿ ಮಾತಾಡಿ ಆ ಆನೆಯನ್ನು ಕೂಡ ಹಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಅಂದರೆ, ಆ ಆನೆ ಒಂಟಿಯಾಗಿ ಸಿಗ್ತಾಯಿಲ್ಲ. ಯಾವಾಗಲೂ ಗುಂಪು ಕಟ್ಕೊಂಡು ಜೊತೆಗೆ ಸುಮಾರು ಒಂದು 8-10 ಕಾಡಾನೆ ಜೊತೆಗೆ ಇರುತ್ತೆ. ಆದ ಕಾರಣ ಸ್ವಲ್ಪ ನಮಗೆ ಅದು ಟೈಮ್ ಬೇಕು. ಯಾಕೆಂದರೆ ಈಗಾಗಲೇ ಒಂದು ಅರ್ಜುನ ಆದಂತಹ ಘಟನೆ ನಮಗಿನ್ನೂ ಮರೆಯೋಕ್ಕಾಗ್ತಿಲ್ಲ. ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಮಯವನ್ನು ನೋಡಿ ಕಾದು ಒಂದು ಸಭೆ ನಡೆಸಿ ಯಾವ ಥರ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮುಂದೆ ಅದನ್ನು ಅವರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ, ಆ ಆನೆ ಸೋಮವಾರಪೇಟೆ ಭಾಗದಲ್ಲಿ ಮತ್ತು ಕೊಡಗು ಭಾಗದಲ್ಲಿ ಓಡಾಡ್ಕೊಂಡಿದೆ. ಆದರೆ ಒಂಟಿಯಾಗಿ ಓಡಾಡ್ತಿಲ್ಲ. ಸುಮಾರು ಒಂದು 8-10 ಕಾಡಾನೆಗಳ ಜೊತೆಗೆ ಓಡಾಟ ಮಾಡ್ಕೊಂಡಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನು ಹಿಡಿಯುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಸದ್ಯಕ್ಕೆ ಈ ಮಾಹಿತಿ ಒಂದು ತಿಳಿಸಿದ್ದಾರೆ. ನಾನು ತಿಳ್ಕೊಂಡು ಈ ಮಾಹಿತಿ ನಿಮ್ಗೆ ಹೇಳ್ತಾ ಇರೋದು. ಆದಷ್ಟು ಬೇಗ ಕಾರ್ಯಾಚರಣೆ ನಡೀಲಿ ಅಂತ ನಾನು ಬೇಡ್ಕೊತೀನಿ. ಹಾಗೆ ಯಾವಾಗ ನಡೆಯುತ್ತೆ ಅಂತ ಸ್ವಲ್ಪ ನಾನು ತಿಳ್ಕೊಂಡು ಮತ್ತೆ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ.